ಎಲ್ಲರಿಗೂ ನಮಸ್ಕಾರ. ನಾನು ಈ ಮಿಷಿನಲ್ಲೇ ನಾವು ಕುಯ್ತಾ ಇದ್ದಿದ್ದು. ನಾನು ತುಂಬ ವಿಡಿಯೋಸಲ್ಲಿ ಹಾಕಿದ್ದೀನಿ. ರಾಗಿ ತಿಂದವರು ತುಂಬ ಶಕ್ತಿಶಾಲಿಯಾಗಿರ್ತಾರೆ ಅಂತ. ನಾನು ತೊಳೆಯೋಕ್ಕಂತೂ ಹೋಗ್ತಿರ್ಲಿಲ್ಲ, ನಾವು ಹಂಗೆ ತಿಂತಾಯಿದ್ವಿ. ನಾನು ಒಂದ್ಸರಿ ನಮ್ಮಮ್ಮ ಹೇಳ್ತಾಯಿದ್ರು, ಇಲ್ಲ ಒಂದ್ಸರಿ ತೊಳೆದು ನೋಡೋಣ, ಎಲ್ಲರೂ ಹೇಳ್ತಿದ್ದಾರೆ ಅಂತ. ಒಂದು ಸರಿ ತೊಳೆಯೋಕ್ಕೆ ಹೋದ್ವಿ, ನಾವು ಇಷ್ಟೊಂದು ಕಸ ಮಣ್ಣು ತಿಂತಾಯಿದ್ದೀವ ಅಂತ ಅನಿಸ್ಬಿಡ್ತು. ತುಂಬ ಭಯನೇ ಆಗೋಯ್ತು. ನೋಡಿ ಎಷ್ಟು ಗಲೀಜು ಬರ್ತಾಯಿದೆ ಅಂದರೆ, ಬರೀ ಎಷ್ಟು ಒಂದು 5 ಸೇರು ರಾಗಿ ಹಾಕಿದ್ದೀವಿ ಅಷ್ಟೇ. ಅದಕ್ಕೆ ಈಗ 5 ಸೇರ್ಗೆ ಇಷ್ಟೆಲ್ಲ ಬರ್ತಾಯಿದ್ರೆ ಒಂದೊಂದು ಮೂಟೆ ಹಾಕಿದ್ರೆ ಇನ್ನೆಷ್ಟು ಬರ್ಬೋದು. ದಯಮಾಡಿ ಪ್ರತಿಯೊಬ್ಬರೂ ರಾಗಿನ ತೊಳೆದು ಎತ್ತಿದ್ದು ನೀಟಾಗಿ ಒಣಗಿಸಿ ಆಮೇಲೆ ಮಿಷಿನ್ಗೆ ಹಾಕ್ತೀನಿ. ದಯಮಾಡಿ ಹಾಗೆ ಅಂತ ಯಾರು ತಿನ್ನೋಕೆ ಹೋಗ್ಬಿಡಿ. ಇವಾಗ ಹೋಟೆಲ್ಗಳಲ್ಲಿ ತುಂಬ ಜನ ಮುದ್ದೆ ತಿಂತಾರೆ. ಏಕೆ ಅಂದರೆ ಮುದ್ದೆ ತಿಂದರೆ ಏನೋ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಆದರೆ ಇಷ್ಟೊಂದು ನಮಗೆ ಗೊತ್ತಿಲ್ದಿರಾನೆ ಇಷ್ಟೊಂದು ಕಸ ಕಡ್ಡಿ ತಿಂತಾಯಿದ್ದೀವಿ ಅಂತ ನನಗೆ ಇವಾಗ ಅನಿಸಿದ್ದು. ನೋಡಿ ನನಗಂತೂ ಶಾಕ್ ಆಗೋಯ್ತು. ಅಯ್ಯೋ, ತಿನ್ನೋದೇ ಬೇಡ, ಮುದ್ದೆನೇ ಬಿಡಬೇಡ ಅನಿಸ್ಬಿಟ್ಟೈತೆ, ಅಷ್ಟು ಗಲೀಜೈತೆ. ನೀಟಾಗಿ ಕ್ಲೀನ್ ಮಾಡಿಕೊಂಡು ತಿನ್ನಿ. ದಯಮಾಡಿ ಎಲ್ಲಿ ಆಚೆಗಡೆ ತಿನ್ನೋರು ಸ್ವಲ್ಪ ಯೋಚನೆ ಮಾಡಿರ್ತೀನಿ. ಮನೆಯಲ್ಲೇ ಆದಷ್ಟು ರಾಗಿ ಮುದ್ದೆನ ಮನೆಯಲ್ಲೇ ಮಾಡಿಕೊಂಡು ಈ ಥರ ಮಾಡ್ಕೊಂಡು ತಿನ್ನಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಮಣ್ಣು ನೋಡಿ, ಬರೀ ಇದು ಸ್ವಲ್ಪ ಅದರಲ್ಲೇ ಒಂದು 5 kg ರಾಗಿಯಲ್ಲಿ ಇಷ್ಟು ಮಣ್ಣು ಬಂದಿದೆ. ಸರಿ ಅಂದ್ಬಿಟ್ಟು ನಾವು ಹಿಂಗೆಲ್ಲ ಒಣಗಿಸಿ ನೀಟಾಗಿ ಒಣಗಿಸಿದ್ದೀನಿ. ದಯಮಾಡಿ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ, ರಾಗಿನ ತೊಳಿರಿ. ಈ ಮಿಷಿನ್ಗಳು ಬಂದಮೇಲೆ ಇದೇ ಆಗಿಬಿಟ್ಟಿದೆ. ಸಿಗೋಣ ನೆಕ್ಸ್ಟ್ ಟೈಮ್.